ಸೆಕೆಂಡ್ ಡೇ ಆಫ್ ಬ್ಲಾಗ್. ಸೊ ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವಾಗ ರೆಡಿ ಎಲ್ಲ ಆಗಾಯಿತು. ಇವತ್ತು ನನ್ನ ಸೆಕೆಂಡ್ ದಿನದ ಹೇಗಲ್ಲ ದರ್ಶನ, ಯಾವ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಎಲ್ಲ ಕೂಡ ತೋರಿಸ್ತೀನಿ. ಫಸ್ಟ್ಲಿ ನೋಡ್ತಾ ಇದ್ರೆ ಬೆಳಗ್ಗೆ ಆಗಿದ್ದಕ್ಕೆ ಸಖತ್ ಇಬ್ಬನಿ ಎಲ್ಲ ತುಂಬಿತ್ತು, ನೋಡಲಿಕ್ಕೆ ಸಖತ್ತಾಗಿತ್ತು ಆ ಒಂದು ವ್ಯೂ. ಇನ್ನು ಗಾಡಿಗಳಂತೂ ಸಿಕ್ಕಾಪಟ್ಟೆ ಬಂದಿದ್ವು, ಯಾಕಂತ ಹೇಳಿದ್ರೆ ಇವತ್ತು ಸಂಡೇ ಬೇರೆ, ಸಿಕ್ಕಾಪಟ್ಟೆನೇ ಜನ ಬಂದಿದ್ರು. ಅದರೊಳಗೂ ನಾವು ಕೂಡ ಬೇಗ ಎದ್ದು ಹೊರಡಬೇಕು ಅಂತ ಹೇಳ್ಕೊಂಡು ಹೊರಟಿದ್ವಿ. ಸೊ ಇವಾಗ ನಾವು ಹೋಗ್ತಾ ಇರೋವಂಥದ್ದು ತಿಂಡಿ ತಿನ್ಕೊಂಡು ಸೀದಾ ನಾವು ಹೋಗೋದು ಸದಾಶಿವ ದೇವಸ್ಥಾನಕ್ಕೆ, ಹಾಗೆ ಅಲ್ಲಿರುವಂತಹ ರಾಮ ಮಂದಿರಕ್ಕೆ. ಸೊ ಬನ್ನಿ ಹೋಗೋಣ, ಹೇಗೆಲ್ಲ ಆಗತ್ತೆ. ನೀವೇನಾದರೂ ರಾಮ ಮಂದಿರಕ್ಕೆ ಬಂದಿದ್ದೀರಾ, ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಹೇಗಿದೆ ದೇವಸ್ಥಾನ ಅಂತ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಯುದ್ಧದಲ್ಲಿ ಯೂಸ್ ಮಾಡೋವಂಥ ಒಂದು ಗನ್ ಥರನೇ ಇತ್ತು, ನೋಡೋಕ್ಕೆ ಚೆನ್ನಾಗಿತ್ತು. ಇದನ್ನು ಯಾರು ಗಮನಿಸಿದ್ರಾ ತಪ್ಪದೆ ಕಮೆಂಟ್ ಹಾಕಿ. ಇನ್ನು ಇವಾಗ ನಾವು ಟೆಂಪೋದಲ್ಲಿ ಹೊರಟಿದ್ವಿ ನೋಡ್ತಾ ಇರುವಂಥದ್ದು. ಸೊ ಟೆಂಪೋ ರೈಡ್ ಚೆನ್ನಾಗಿತ್ತು, ಅದರ ಟೆಂಪೋದಲ್ಲಂತೂ ನಮಗೆ ತುಂಬ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಆಯಿತು ಅಂತಲೇ ಹೇಳ್ಬೋದು. ಅದೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ. ಫಸ್ಟ್ಲಿ ನಾವು ಕೂಡ ಹೊರಟಿದ್ವಿ. ಫಸ್ಟು ರಾಮನ ದೇವಸ್ಥಾನಕ್ಕೆ ಬಂದ್ವಿ, ನೋಡ್ತಾ ಇದ್ದೀರಾ. ಸೊ ರಾಮನ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ, ನೀವೇನಾದರೂ ಬಂದಿದ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಜೊತೆಗೆ ಇವಾಗ ನಾವು ಹೋಗಿರುವಂಥದ್ದು ಸದಾಶಿವ ದೇವಸ್ಥಾನ. ಸೊ ಈ ದೇವಸ್ಥಾನದ ಕತೆ ಪ್ರತಿಯೊಂದು ಕೂಡ ನನ್ನ ಯೂಟ್ಯೂಬ್ ಚಾನಲ್ ಹಾಗೂ ಇನ್ಸ್ಟಾ ಪೇಜಲ್ಲಿ ಹಾಕಿರ್ತೀನಿ, ಮಿಸ್ ಮಾಡದೆ ನೋಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರಪ್ಪ. ಇನ್ನು ನೋಡ್ತಾ ಇದ್ದೀರಾ, ನಾವು 2ನೇ ದೇವಸ್ಥಾನಕ್ಕೆ ಬಂದಾಗಂತೂ ಫುಲ್ ಜನ ಇದ್ದರು. ಸೊ ಟೈಮ್ ಸುಮಾರು 8:30-9 ಗಂಟೆ ಆಗಿತ್ತು, ಹಾಗಾಗಿ ಸ್ವಲ್ಪ ಕಮ್ಮಿನೇ ಇದ್ದರು. ಇನ್ನೇನಾದ್ರು ಮಧ್ಯಾಹ್ನ ಹೊತ್ತು ಬಂದರೆ ಇನ್ನೂ ಸಿಕ್ಕಾಪಟ್ಟೆ ಜನ ಕಾಣಿಸ್ತಿದ್ರು ಅನಿಸುತ್ತೆ. ಸೊ ಏನೆಲ್ಲ ಆಯಿತು ಎಕ್ಸ್ಪೀರಿಯನ್ಸ್ ಅಂತ ನೀವೇ ನೋಡಿ. ನೀವೇನಾದರೂ ಗಾಡಿ ಮಾಡ್ಕೊಂಡು ಬಂದರೆ ಆವಾಗಲೇ ನಮಗೆ ಬೈದರು. ಈಗ ನೋಡಿದ್ರೆ ನಾವು ವೇಟಿಂಗು 10 ನಿಮಿಷ ಆಯಿತು, ಗೊತ್ತುಂಟಾ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್. ನಾನು ಅಂದ್ಕೊಂಡಿದ್ದು ಮ್ಯೂಸಿಯಮ್ಮಿಗೆ, ಬಾಹುಬಲಿ ಬೆಟ್ಟಕ್ಕೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದು. ಬಟ್ ಈ ಡ್ರೈವರ ಅವಾಗಲೇ ನಿಮಗೆ ಗೊತ್ತಾಗೋದಿಲ್ವ ಎಷ್ಟು ಲೇಟಾಗಿ ಬರ್ತೀರಾ ಹಾಗೆ ಹೇಗೆ ಅಂದರು. ಈಗ ಬೇರೆಯವ್ರಿಗೆ ಹೋಗ್ಬೇಕಾ ಬೇಡ, ಬೇಕಿದ್ರೆ ಸಪ್ರೇಟ್ ಗಾಡಿ ಮಾಡ್ಕೊಬರ್ಬೇಕು, ಅದು ಬಿಡ್ಕೊಂಡು ಇದೇ ಗಾಡೀಲಿ ಯಾಕೆ ಬರ್ತೀರಾ ಅಂತ ಕೇಳಿದರು. ಈಗ ನೋಡಿದ್ರೆ ಬೇರೆಯವ್ರು ಬರೋಕ್ಕೆ ವೆಯ್ಟ್ ಮಾಡಿಸ್ತಾ ಇದ್ದಾರೆ, ನಮ್ಮನ್ನು ಯಾರೂ ಕೂಡ ಬಂದಿಲ್ಲ. ಅದೇ ಡ್ರೈವರ್ ಅವರೇ ಹೇಳಿತ್ತು, ಯಾರೂ ಸೀಟ್ ಫಿಲ್ ಆಗಿಲ್ಲ, ನಾವು ಮಾತ್ರ ಬಂದು ಕೂತಿದ್ದೀವಿ ಆಲ್ರೆಡಿ. ಇನ್ನು ಗಾಡಿಲಂತೂ ಡಡಕ್ ಬಡಕ್ ಅಂತ ಓಡಿಸ್ತಾ ಇದ್ದ, ನಾವಂತ ಜೀವ ಗಟ್ಟಿ ಹಿಡ್ಕೊಂಡು ಬಂದಿದ್ವಿ. ನಾವಂತಲ್ಲ, ನಮ್ಮ ಜೊತೆಗೆ ಬಂದಿರೋ ಪ್ಯಾಸೆಂಜರ್ಸ್ ಕೂಡ. ಲಾಸ್ಟಿಗೆ ಒಂದಿಷ್ಟು ವಿಡಿಯೋ ಕ್ಲಿಪ್ಪೆಲ್ಲ ತೊಗೊಂಡೆ, ನೋಡ್ತಾ ಇದ್ರ ರೀಲ್ಸಿಗೆ. ಸೊ ಹೋದ್ರ ಮೇಲೆ ವಿಡಿಯೋ ಎಲ್ಲ ಮಾಡಬೇಕಲ್ಲ. ನಂತರ ಅಲ್ಲಿ ಹೋಗಿ ಇನ್ನೊಂದು ಜ್ಯೂಸ್ ಟೀ ಏನೋ ಕುಡ್ಕೊಂಡು ಮತ್ತೆ ನಾವು ಹೊರಟಿರುವಂಥದ್ದು ಮ್ಯೂಸಿಯಂ ಕಡೆ. ಅಲ್ಲಿ ದೇವಸ್ಥಾನದಿಂದ ಮುಂದೆ ಬಂದ್ರು ಕೂಡಲೇ ನಿಮ್ಗೆ ರೂಟ್ ಮ್ಯಾಪ್ ಎಲ್ಲ ಸಿಗುತ್ತೆ. ಸೊ ಏನೇನು ನೋಡ್ಬೋದು ಅಂತ ನೋಡ್ತಾ ಇದ್ರೆ ಎಷ್ಟು ದೊಡ್ಡ ದೊಡ್ಡ ಟೈರ್ ಎಲ್ಲ ಇತ್ತು, ಹಾಗೆ ಯಾವ್ಯಾವ ಥರ ಗಾಡಿ ಮಾಡೆಲ್ ಎಲ್ಲ ಇದೆ ಅಂತ ಇಲ್ಲೆಲ್ಲ ನೋಡ್ತಾ ಹೋಗ್ಬೋದು. ಸೊ ಎಂಟ್ರೆನ್ಸ್ ಫೀ ಬಂದು 10 ರೂಪಾಯಿ ಅಷ್ಟೇ ಇರೋವಂಥದ್ದು. ಸೊ 10 ರೂಪಾಯಿ ಕೊಟ್ಟು ಅವ್ರು ಟಿಕೆಟ್ ಕೊಡ್ತಾರೆ, ಅದನ್ನು ತೊಗೊಂಡು ಹೋದರೆ ಆಯಿತು. ಎಷ್ಟೆಲ್ಲ ಗಾಡಿ ಇದೆ, ವಿಂಟೇಜ್ ಗಾಡಿಗಳು ಅಂತ ನೀವು ನೋಡ್ತಾ ಹೋಗ್ಬೋದು. ಎಷ್ಟು ವರ್ಷದ ಹಿಂದಿನ ಗಾಡಿಗಳೆಲ್ಲ ಇದ್ವು ಗೊತ್ತಾ, ಲಿಟ್ರಲಿ ಆಸಮ್ ಆಯಿತಾ ಆ ಕಲೆಕ್ಷನ್ಸಿಗೆ. ಇನ್ನು ಏನು ಗೊತ್ತಾ ವಿಶೇಷ, ಸೊ ಇಲ್ಲಿ ಯಾರ್ಯಾರು ಕೊಡುಗೆ ಕೊಟ್ಟಿದ್ದಾರೆ, ಯಾವ ಇಸ್ವಿ ಗಾಡಿ, ಸೊ ಯಾವ ಮಾಡೆಲ್ ಗಾಡಿ, ಎಷ್ಟು ವರ್ಷದ ಹಿಂದಿನ ಗಾಡಿ, ಇದೆಲ್ಲ ಇದೆ. ಸೊ ಎಷ್ಟು ವರ್ಷದ್ದು, ಯಾರು ಕೊಟ್ಟಿರೋದು, ಹಾಗೆ ಯಾರ್ಯಾರು ಯೂಸ್ ಮಾಡಿದರು, ಅದೆಲ್ಲ ಕೂಡ ಇದರೊಳಗಿರುವಂಥದ್ದು. ಸೊ ಎಲ್ಲ ಥರದ ಗಾಡಿಗಳು ಇದ್ದಿದ್ವು. ಸುಮಾರು ಕಡೆ ಎಂತ ಇತ್ತು ಗೊತ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತೆಲ್ಲ ಇತ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು ಅದನ್ನು ನೋಡಿದಾಗ. ನೋಡ್ತಾ ಇದ್ರ ಹೀಗೆ. ಸೊ ಗಾಡಿ ಹೆಸರು ಅಂತ, ಯಾವ ಮಾಡೆಲಿನ ಗಾಡಿ, ಜೊತೆಗೆ ಅಲ್ಲಿ ಹಿಂಗೆ ಜಟಕಾ ಬಂಡಿ ಟೈಪಿಂದೆಲ್ಲ ಇತ್ತು. ಇಷ್ಟು ಚೆನ್ನಾಗಿತ್ತು ಅಂದರೆ ಲಿಟ್ರಲಿ ನೀವೇನಾದರೂ ಧರ್ಮಸ್ಥಳ ಬರ್ತಾ ಇದ್ರೆ ಈ ವಿಂಟೇಜ್ ಗಾಡಿ ನೋಡಿಲ್ಲ ಅಂದರೆ ಮಿಸ್ ಮಾಡದೆ ಬರಬೇಕು, ಯಾಕಂತೇಳಿ ಅಷ್ಟು ಚೆನ್ನಾಗಿದೆ. ಸೊ ಆ್ಯಂಬುಲೆನ್ಸಿಂದ ಹಿಡಿದು, ಒಂದು ಪೊಲೀಸ್ ವ್ಯಾನಿಂದ ಹಿಡಿದು, ಯುದ್ಧ ಗಾಡಿಯಿಂದ ಹಿಡಿದು ಎಲ್ಲದೂ ಕೂಡ ಇತ್ತು. ಸೊ ನೀವೇನಾದರೂ ಬಂದಿದ್ದೀರಾ, ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಜೊತೆಗೆ ನಂಬರ್ಗಳೆಲ್ಲ ನೋಡಿದೆ, ಮೈಸೂರು ಗಾಡಿಗಳೆಲ್ಲ ಇದ್ವು. ಇವಾಗ ನೋಡ್ಬೋದು, ಆವಾಗ ಮೈಸೂರು ಗಾಡಿಗಳೆಲ್ಲ ಇದ್ವು, ಅಂದರೆ ಮೈಸೂರು ಬೈಪಾಸ್ ಆ ಥರ ಗಾಡಿಗಳು, MY ಅಂತ ಹೇಳ್ಕೊಂಡು. ಸೊ ಅದು ನಿಮಗೆ ನೆಕ್ಸ್ಟ್ ಕಾಣಿಸುತ್ತೆ ನೋಡಿ. ಹಾಗೆ ನನಗಂತೂ ಸಖತ್ ಬ್ಯೂಟಿಫುಲ್ ಆಗಾಯಿತು ದಿನ ಅಂತೂ. ಆಮೇಲೆ ವಿಡಿಯೋಸ್ ಎಲ್ಲ ಮಾಡ್ಬೋದು, ಹೊರಗಡೆ ಇದೆ. ಸೊ ಫೋಟೋಸು ವಿಡಿಯೋಸು ಪ್ರೊಹಿಬಿಟೆಡ್ ಅಂತ ಹೇಳ್ಕೊಂಡು, ಬಟ್ ಆ ಥರ ಏನೂ ಇಲ್ಲ. ಸೊ ವಿಡಿಯೋಸು ಫೋಟೋಸ್ ಎಲ್ಲ ಕೂಡ ತೆಗಿಬೋದು. ಬಟ್ ಹೇಳೋದು ಒಂದೇ, ಜವಾಬ್ದಾರಿಯಿಂದ ಯೂಸ್ ಮಾಡಿ. ಯಾರು ಕೂಡ ಅದನ್ನೆಲ್ಲ ಮುಟ್ಟಕ್ಕೆ ಹೋಗ್ಬಿಡಿ, ಯಾರು ಕೂಡ ಅದನ್ನು ಹಾಳು ಮಾಡೋಕ್ಕೆ ಹೋಗ್ಬಿಡಿ. ಸುಮಾರು ಕಡೆ ಅಂತೂ ಬೇಲಿ ಹಾಕಿಟ್ಟಿದ್ದಾರೆ, ಹೋಗೋಕ್ಕಾಗಲ್ಲ. ಬಟ್ ಆದರೂ ಏನಾದರೂ ಮುಟ್ಲಿಕ್ಕೆ ಆಗೋವಂತಹ ಗಾಡಿಗಳನ್ನೂ ಯಾವುದೇ ಥರ ಟಚ್ ಮಾಡಬೇಡಿ, ಯಾಕಂದರೆ ಅಷ್ಟು ಚೆಂದ ಇಟ್ಕೊಂಡಿದ್ದಾರೆ. ಇನ್ನೂ ನಮ್ಮ ಮಕ್ಕಳು ಮರಿ ಮಕ್ಕಳು ನೋಡುವಂತಹ ಕಾಲನೂ ಬರ್ಬೋದು ಇವೆಲ್ಲ, ಯಾಕಂದರೆ ಗಾಡಿ ಕ್ರೇಜ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾಕಂದರೆ ಅಲ್ಲಿ ಬಂದವ್ರಲ್ಲಿ ನಾನು ನೋಡ್ತಾ ಇದ್ದೆ, ಯಾವ್ದು ಆವಾಗಿನ ಗಾಡಿ ಕಣೋ, ಇದು ಇಷ್ಟು ಚೆನ್ನಾಗಿರುತ್ತೆ ಕಣೋ ಅಂತೆಲ್ಲ ಹೇಳ್ತಾಯಿದ್ರು ಹುಡುಗರು. ಅಂದರೆ ನಾನು ಅಂದ್ಕೊಂಡೆ ನನಗೆ ಅಷ್ಟು ಗಾಡಿ ಬಗ್ಗೆ
ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ನನಗಷ್ಟು ಕ್ರೇಜ್ ಇಲ್ಲ. ಬಟ್ ಹುಡುಗರಿಗೆ ಸುಮಾರು ಕಾರು ಬೈಕ್ ಕ್ರೇಜ್ ಇದ್ದವರಿಗೆಲ್ಲ ಇವೆಲ್ಲ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಹೌದು ಅನಿಸಿದ್ರೆ ಹೌದು ಅಂತ ಕಮೆಂಟ್ ಮಾಡಿ, ಇಲ್ಲ ಅನಿಸಿದ್ರೆ ಇಲ್ಲ ಅಂತ ಕಮೆಂಟ್ ಮಾಡಿ. ಜೊತೆಗೆ ಗಾಡಿ ಎಲ್ಲ ನೋಡ್ತಾ ಅಲ್ಲೇ ಸುಮಾರು ಟೈಮ್ ಆಗೋಯಿತು. ನಾನು ಹೊರಟಿದ್ದು ಇನ್ನೂ ಏನೇನೋ ಪ್ಲೇಸ್ ಎಲ್ಲ ಕವರ್ ಮಾಡಬೇಕಂತ ಅಂದ್ಕೊಂಡಿದ್ದು. ನಾನು ಲಾಸ್ಟ್ಲಿ ಬಾಹುಬಲಿ ಬೆಟ್ಟನ ನಾನು ಕವರ್ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅಷ್ಟಕ್ಕೂ ಟೈಮ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ ಇದೆಲ್ಲ ತೋರಿಸೋಷ್ಟರೊಳಗೆ. ನಮ್ಮಪ್ಪ ಕೂಡ ಹೇಳ್ತಾ ಇದ್ರು, ಇಲ್ಲಿ ನೋಡು ಈ ಗಾಡಿ ಹಿಂಗಿತ್ತು ಅಂತೆಲ್ಲ ಹೇಳ್ಕೊಂಡು. ಆಮೇಲೆ ಅಲ್ಲಿ ನೋಡಿದೆ ಐರಾವತ ಬಸ್ ಎಲ್ಲ ಇದ್ದಿತ್ತು, KSRTC ಬಸ್ದೆಲ್ಲ ಸಣ್ಣ ಸಣ್ಣ ಮಾಡೆಲ್ ಎಲ್ಲ ಇಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ನನಗೂ ಆಮೇಲೆ ಅನ್ನಿಸ್ತು ಇನ್ನೊಂದು ನನ್ನ ಪಯಣಕ್ಕೂ ಕೂಡ ಹೋಗಿ ಬರಬೇಕು ಅಂತ ಹೇಳಿ. ಮೈಸೂರಿಗೆ ಹೋದಾಗ ಅಲ್ಲಿ ಮಿಸ್ ಮಾಡಿಕೊಂಡೆ, ಬಟ್ ಈ ಸಲ ಧರ್ಮಸ್ಥಳ ಹೋಗಿದಾಗ ಫಸ್ಟ್ ಟೈಮ್ ನಾನು ಕೂಡ ಹೋಗಿರುವಂಥದ್ದು. ಬಟ್ ಸಿಕ್ಕಾಬಡೆ ಖುಷಿ ಆಯಿತು. ಲಿಟ್ರಲಿ ಅಲ್ಲಿ ಅಮೌಂಟ್ ಕೊಟ್ಟು ಹೋಗೋಕ್ಕೂ ಒಂಚೂರು ಬೇಜಾರಲ್ಲ. ಮತ್ತು ತುಂಬ ಜನ ಇರಲಿಲ್ಲ, ನಾನು ಹೋದಾಗ ತುಂಬ ಕಮ್ಮಿ ಜನ ಇದ್ದರು. ಯಾಕಂದರೆ ಮೋಸ್ಟ್ಲಿ ಸುಮಾರು ಜನ ಗೊತ್ತಿಲ್ವಾ ಅಥವಾ ಸುಮಾರು ಜನ ಬಂದು ಹೋಗಿದ್ದಾರೋ ಎಂಥದ್ದೇನೋ ಗೊತ್ತಿಲ್ಲ, ಬಟ್ ತುಂಬ ಕಮ್ಮಿನೇ ಜನ ಇದ್ದರು. ನೋಡ್ತಾ ಇದ್ರೆ ಈ ಕಾರೆಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾನು ಹೇಳ್ತಾ ಇದ್ದೆ ನಮ್ಮನೇಲಿ, ವಿಷ್ಣುವರ್ಧನ್ ಮೂವಿಲಿ ಇದೇ ಕಾರ್ ಇರ್ತಿದ್ದೇನೋ, ಅಂಬರೀಷ್ ಮೂವಿಲಿ ಇದೇ ಕಾರಲ್ಲಿ ಓಡಿಸ್ತಾ ಇದ್ರೇನು, ಯಾಕೆಂದರೆ ಅವಾಗೆಲ್ಲ ಸ್ವಲ್ಪ ಜಾಸ್ತಿ ಈ ಥರ ಕಾರೆಲ್ಲ ನೋಡ್ತಾ ಇದ್ವಿ. ಮತ್ತೊಂದೇನು ಖುಷಿ ಆಯಿತು ಗೊತ್ತಾ, ಅಲ್ಲಿ ಇಷ್ಟು ಗಾಡಿ ಒಳಗೆ ಒಂದು ಗಾಡಿನ ನಮ್ಮ ಸಿರ್ಸಿ ಅವರೇ ಕೊಡುಗೆ ಹಾಕ್ಕೊಟ್ಟಿದ್ರು. ಸಖತ್ ಖುಷಿ ಆಗೋಯ್ತು. ಅದು ಕೂಡ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಕೊಂಡು, ಜೊತೆಗೆ ಹೇಗೆಲ್ಲ ಇದೆ ಏನೆಲ್ಲ ಆಯಿತು. ಹಾಗೆ ನಮ್ಮ ಶ್ರೀಧರ್ ಸ್ವಾಮಿಗಳು ಓಡಿಸಿರುವಂತಹ ಕಾರು ಕೂಡ ಇಲ್ಲಿ ನೀವು ನೋಡ್ಬೋದು. ಅದೆಲ್ಲ ನೆಕ್ಸ್ಟ್ ತೋರಿಸ್ತೀನಿ ಹೇಗಿದೆ ಅಂತ ನೀವು ಕೂಡ ಹೇಳಿ. ಲಿಟ್ರಲಿ ಸಖತ್ ಖುಷಿ ಆಗೋಯ್ತು, ಯಾಕಂದರೆ ಆ ಕಾರ್ನ ನಾವು ನೋಡಿದ್ದೀವಿ ಅಂದರೆ ನಾವೇ ಪುಣ್ಯವಂತರು ಅಂತಲೇ ಹೇಳ್ಬೋದು. ಸೊ ಅವ್ರು ಓಡಿಸ್ತಾ ಇರಲಿಲ್ಲ, ಅವ್ರ ಜೊತೆಗೆ ಅವ್ರು ಓಡಿಸ್ತಾ ಇದ್ದಿದ್ದಂಥ ಗಾಡಿ ಅದು. ಸೊ ಅವ್ರು ಕೋತಿರೋಂತಹ ಗಾಡಿ ನೋಡ್ಬೇಕಂದ್ರೆ ಅದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಸೊ ಇದರೊಳಗೆ ನಿಮ್ಗೆ ಯಾವ ಕಲರ್ ಗಾಡಿ ಇಷ್ಟ ಆಯಿತು, ಹಾಗೆ ಯಾಕೆ ಇಷ್ಟ ಆಯಿತು ಅಂತ ತಪ್ಪಿ ಕಮೆಂಟ್ ಹಾಕಿ. ಸೊ ನೋಡ್ತಾ ಇದ್ರೆ ಇದೆ MYF ಅಂದರೆ ಅದೇ ಮೈಸೂರು ಗಾಡಿ ಅಂತ ಹೇಳಿ. ಸೊ ಯಾವ ವರ್ಷ ತೊಗೊಂಡಿದ್ದಂತೆಲ್ಲ ಇತ್ತು. ಗೊತ್ತಾಗಿದೆ ಕಂಡ್ರಿ, ನಿಜ ಆವಾಗಿನ ಕಾಲದ ವಿಲನ್ಸ್ ಎಲ್ಲ ಇದೇ ಥರ ಗಾಡಿ ಯೂಸ್ ಮಾಡ್ತಿದ್ರು ಅಂತ ನಾನು ನನ್ನ ಅಪ್ಪಂಗೆ ನನ್ನ ತಂಗಿಗೆಲ್ಲ ಹೇಳ್ತಾ ಇದ್ದೆ. TVಲೆಲ್ಲ ಹೀಗೆ ಕಾಣ್ತಿದ್ರಲ್ಲ, ಅದಕ್ಕೆ ಅಷ್ಟು ದೊಡ್ಡ ದೊಡ್ಡ ಗಾಡಿ ಎಷ್ಟು KG ಉಂಟಂತಲೂ ಸಹ ಹೇಳ್ತಾ ಇದ್ರು ಗೊತ್ತಾ. ಮಾಡೆಲ್ ಬಂದು 1931 ಮಾಡೆಲ್. ಸ್ವಾಮಿಗಳ ಫೋಟೋನು ಸಹ ಅಲ್ಲೇ ಇದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ, ಯಾಕಂತ ಹೇಳಿದ್ರೆ ನಮ್ಮ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದು ಗಮನಿಸಿದ್ರೆ ತಪ್ಪಬೇಕು. ಇನ್ನು ಈಗ ನಾನು ನಿಮಗೆ ತೋರಿಸೋದು ನೆಕ್ಸ್ಟ್ ಬಂದು ಗಾಡಿಗಳು. ಸೊ ಇನ್ನೇನು ಗೊತ್ತಾ, ಇಲ್ಲಿ ಬರೀ ಬೈಕು ಕಾರು ಇದಿಷ್ಟೇ ಅಲ್ಲದೆ ಅಲ್ಲಿ ಇಂಜಿನ್ನು, ಲೈಟು, ಇಂಡಿಕೇಟರ್ ಹೇಗಿತ್ತು ಎಲ್ಲ, ಹಾರ್ನಿಂದು ಎಲ್ಲದೂ ಕೂಡ ಡಿಸ್ಪ್ಲೇ ಇಟ್ಟಿದ್ರು ಆಯಿತಾ. ಇವನ್ ಹೆಲ್ಮೆಟ್ಸ್ ಕೂಡ ಇತ್ತು, ಒಂದೆರಡು ಹೆಲ್ಮೆಟ್ ಇತ್ತು, ಬಲ್ಬ್ ಇತ್ತು, ಲೈಟಿನ ಬಲ್ಬ್ ಇರುತ್ತೆ ಅಲ್ವಾ. ಸೊ ಯಾವ ಮಾಡೆಲ್ ಬಲ್ಬ್ ಎಲ್ಲ ಇದೆ ಅಂತೆಲ್ಲ ಹಾಕಿದ್ರು. ಲಿಟ್ರಲಿ ಆಸಮ್. ಈ ಕಲೆಕ್ಷನ್ ಮಾಡಿದವ್ರಿಗಂತೂ ಸಕ್ಕದಾಗಿತ್ತು. ಸೊ ಈ ಥರದ್ದು ಒಂದು ಮ್ಯೂಸಿಯಂ ನಮ್ಮ ಕರ್ನಾಟಕದಲ್ಲಿ, ಅದರೊಳಗೂ ನಮ್ಮ ಧರ್ಮಸ್ಥಳದಲ್ಲಿ ಇದೆ ಅಂದರೆ ಅದು ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು. ಒಂದಿಷ್ಟು ಫೋಟೋಸು ಹಾಗೆ ಇಲ್ಲಿ ನೋಡಿ ಇದೆ, ರಾಜರು ಯೂಸ್ ಮಾಡ್ತಿರೋ ಥರ ಇತ್ತು ಗೊತ್ತಾ, ರಾಜರು ಯೂಸ್ ಮಾಡಿದಂತ ಹೇಳ್ತಾ ಇದ್ರು. ಸೊ ಅದು ಕೂಡ ನೋಡಿದ್ವಿ. ಇನ್ನು ಇದೆಲ್ಲ ನೋಡಿದಾಗ ಸೇಮ್ ಫಿಲ್ಮ್ ಆ್ಯಕ್ಟ್ರಸ್ಸು, ಫಿಲ್ಮ್ ಅವರೆಲ್ಲ ಯೂಸ್ ಮಾಡಿದ್ರಲ್ಲ, ಈ ಡಿಶಮ್ ಅಂತೆಲ್ಲ ಫುಟೇಜ್ ಕೊಡಬೇಕಾದ್ರೆ ಒಂದಿಷ್ಟು ಕಾರ್ಗಳೆಲ್ಲ ಬರ್ತಿದ್ವಲ್ಲ, ಸೇಮ್ ಹಾಗೆ ಇತ್ತಾಯ್ತಾ. ಸೊ ಈ ಥರ ಗಾಡಿಗಳೆಲ್ಲ ಈಗ ನೋಡ್ಲಿಕ್ಕೆ ಸಿಗೋದು ತುಂಬ ಕಮ್ಮಿ. ಸೊ ನಾವು ಅದನ್ನೆಲ್ಲ ನೋಡ್ಬೋದು ಅಂದರೆ ಧರ್ಮಸ್ಥಳಕ್ಕೆ ಬರಬೇಕು. ನಂತರ ಮತ್ತೆ ಹೊರಗಡೆ ಬಂದೆ, ನೋಡ್ತಾ ಇದ್ರೆ ಈ ಹೆಲಿಕಾಪ್ಟರ್ ನೋಡಿದೆ, ಆಮೇಲೆ ದೊಡ್ಡವಾದ ಟಯರ್ ನೋಡಿದೆ, ಆಮೇಲೆ ಕಿತ್ತೋಗಿರೋ ಗೂಡ್ಸ್ ಗಾಡಿ ಅಲ್ಲೊಂದಿತ್ತು ಅದನ್ನು ಕೂಡ ನೋಡಿದೆ. ಅಲ್ಲಿಂದ ಸೀದಾ ಬರ್ತಿದ್ರೆ ಇಲ್ಲಿ ನೈಲ್ಯಾಡಿ ಬೀಡು ಅಂತ ಧರ್ಮಸ್ಥಳದ ಹತ್ತಿರದಲ್ಲಿರುವಂತಹ ಮನೆ ನೋಡ್ಬೋದು. ಇಲ್ಲೇ ಬೀರ್ಮನ ಪೇರ್ಗಡೆ ಮತ್ತು ಅವರ ಪತ್ನಿ ಇದ್ದಿದ್ದಂಥದ್ದು. ಸೊ 800 ವರ್ಷ ಹಳೆಯ ಮನೆ ಇದು. ನಂತರ ಅಲ್ಲಿಂದ ಸೀದಾ ಬಂದಾಗ ಆನೆ ಮರಿನ ನೋಡ್ಬೋದು. ಆನೆ ಮರಿ ದಾರಿ ಕೂಡ ನೀವು ನೋಡ್ಬೋದು. ಎಷ್ಟು ಕ್ಯೂಟ್ ಇದ್ದಾರೆ ಗೊತ್ತಾ ಈ ಆನೆ ಬಗ್ಗೆ ಪೂರ್ತಿ ವಿಡಿಯೋನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಮಿಸ್ ಮಾಡ್ತಾ ನೋಡಿ. ಜೊತೆಗೆ ಈ ಆನೆ ಅಂತೂ ಸಖತ್ ಕ್ಯೂಟು. ಒಂದು ಲಕ್ಷ್ಮಿ ಹಾಗೂ ಇನ್ನೊಂದು ಶಿವಾನಿ ಅಂತ ಹೇಳಿ. ಸೊ ಶಿವಾನಿ ಅವಾಗ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದಾಗ ಸಣ್ಣವಳಿದ್ಲು, ಈಗ ದೊಡ್ಡ ಆಗಿದ್ದಲ್ಲ, ಅವಾಗಿಂದ ತಲೆ ಅಲರ್ಸ್ತಾ ಇದ್ಲಲ್ಲ, ಅವಳೇ ಶಿವಾನಿ. ಸೊ ನೋಡಿದ್ರಲ್ಲ, ನೀವೇನಾದರೂ ಧರ್ಮಸ್ಥಳ ಬಂದರೆ ಈ ವಿದಾರಕ್ಕೆ ಬರೋದನ್ನು ಮರಿಬೇಡಿ.
ಹಾಗೆ ಒಂದಿಷ್ಟು ಫೋಟೋಸ್ ತಗೊಂಡು ಇನ್ಸ್ಟಾಗೆ ರೀಲ್ಸ್ ಮಾಡಿ ನಾನೀಗ ಹೋಗ್ತಿರೋದೆ ಜೈನರ ದೇವಸ್ಥಾನಕ್ಕೆ. ಸೊ ಬನ್ನಿ, ಅಲ್ಲಿಂದ ಜಸ್ಟ್ ಒಂದು 10-15 ಮೀಟರ್ಸ್ ಅಷ್ಟೇ. ಸೊ ಅಲ್ಲಿ ಹೋಗಿ ದೇವ್ರ ದರ್ಶನ ತೊಗೊಬರ್ಬೋದು. ಹಾಗೆ ಪದ್ಮಾವತಿ ಅಮ್ಮನವ್ರ ದೇವ್ರ ದರ್ಶನ ಕೂಡ ತೊಗೋಬೋದು. ಅಲ್ಲೇ ಹಿಂದೆಗಡೆ ಪದ್ಮಾವತಿ ಅಮ್ಮ ಕೂಡ ಇದ್ದರು, ಅಲ್ಲಿ ಕೂಡ ದರ್ಶನ ತಗೊಂಡು ದೇವಸ್ಥಾನ ಅಂತೂ ಲಿಟ್ರಲಿ ತುಂಬ ಚೆಂದ ಇತ್ತು. ಫುಲ್ ಗ್ರೀನರಿ ಸುತ್ತ ಇರುವಂಥದ್ದು. ಇದಿಷ್ಟು ನೋಡೋಷ್ಟೊಳಗೆ ಆಲ್ರೆಡಿ ಟೈಮ್ ಬಂದು 12 ಗಂಟೆ ಏನೋ ಆಗ್ತಾ ಬಂದಿತ್ತು. ಸೊ ನಾವು ಕೂಡ ಬ್ಯಾಗ್ ಎಲ್ಲ ತೊಗೊಂಡು ನಾವು ಕೂಡ ಈಗ ಮತ್ತೆ ಸುಬ್ರಹ್ಮಣ್ಯ ಕಡೆ ಹೊರಟಿದ್ವಿ. ಸೊ ಮತ್ತು ಫ್ರೆಶಪ್ ಎಲ್ಲ ಹಾಕಿ ಬ್ಯಾಗೆಲ್ಲ ಹಿಡ್ಕೊಂಡು ನಾವು ಕೂಡ ಬಸ್ ಹಿಡಿಲಿಕ್ಕೆ ಹೊರಟಿದ್ವಿ. ಯಪ್ಪ ಸಿಕ್ಕಾಪಟ್ಟೆ ಜನ ಇದ್ದರು. ಇನ್ನು ನೋಡ್ತಾ ಇದ್ರ ಬ್ಯಾಗೆಲ್ಲ ಫುಲ್ ರೇಷ್ ಆಗಿಬಿಟ್ಟಿತ್ತು, ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು. ಬ್ಯಾಲೆಲ್ಲ ತಗೊಂಡು ನಂತರ ಪ್ರಸಾದ ಬೇಕಾಗಿರೋದೆಲ್ಲ ತೊಗೊಂಡು ನಾವು ಕೂಡ ಹೊರಟ್ವಿ. ಸೊ ನೋಡಿದ್ರಲ್ಲ, ಹೀಗೆಲ್ಲ ಆಯಿತು ಧರ್ಮಸ್ಥಳ ದರ್ಶನ ಅಂತ. ಈಗ ಹೊರಟಿರೋಂಥದ್ದೇ ಸುಬ್ರಹ್ಮಣ್ಯದ ಕಡೆಗೆ. ಸೊ ತುಂಬಾ ಸುಸ್ತಾಗಿರೋಕ್ಕೆ ನಾವು ಮಲ್ಕೊಬಿಟ್ಟಿದ್ವಿ ಬಸ್ಸಲ್ಲಿ. ನೋಡ್ತಾ ಇದ್ರೆ ಎಷ್ಟು ರಶ್ ಇದ್ರು ಜನ ಅಂತೂ. ಇನ್ನು ಮುಂದೆ ಅಂತೂ ತುಂಬಾ ಜನ ಹತ್ತಿದ್ರು, ಸಿಕ್ಕಾಪಟ್ಟೆ ಜನ ಹತ್ತಿದ್ರು. ಸೀಟ್ ಸಿಕ್ಕಿದ್ರೆ ದೊಡ್ಡದು ಅಂದ್ಕೊಂಡು ಹೋಗಿ ಸುಬ್ರಹ್ಮಣ್ಯ ರೀಚ್ ಆಗೋಷ್ಟರೊಳಗೆ ನಾವಂತೂ ಫುಲ್ ನಿದ್ರೆ ಮಾಡಿಬಿಟ್ಟಿದ್ವಿ 1.5 ತಾಸು. ನಂತರ ಅಲ್ಲಿ ಹೋದಾಗನು ಸಿಕ್ಕಾಪಟ್ಟೆ ಜನ ಇದ್ದರು. ನೋಡ್ತಾ ಇದ್ದಾರೆ ಎಷ್ಟು ಜನ ಇದ್ದಾರೆ ಅಂತ. ನಾನು ಅಂದ್ಕೊಂಡೆ ಒಂದ್ಸಲ ದರ್ಶನ ಸಿಗತ್ತಾ ಇಲ್ವೋ ಅಂದ್ಕೊಂಡು ಊಟ ಬೇರೆ ಮಾಡ್ಕೊಂಡು ಬಂದಿರಲಿಲ್ಲ. ನಂತರ ಅಂತೂ ಇಂತೂ ದೇವ್ರ ದರ್ಶನ ಮುಗೀತು, ದೇವಸ್ಥಾನ ಕ್ಲೋಸ್ ಆಯಿತು ಅಂತ ಹೇಳಿದರು. ಹಾಗಾಗಿ ನಾವು ಹೋಗಿದ್ದೆ ಸೀದಾ ಊಟದ ಕಡೆಗೆ. ಊಟ ಮಾಡಿಕೊಂಡು ನಾವು ಕೂಡ ಹೊರಟಿದ್ವಿ. ಯಾಕಂದರೆ ಪ್ರತಿ ಸಲ ನಾವು ಧರ್ಮಸ್ಥಳ ಹಾಗೆ ಸುಬ್ರಹ್ಮಣ್ಯಕ್ಕೆ ಬಂದಾಗ ಪ್ರತಿ ವರ್ಷವೂ ನಾವು ಒಂದೊಂದು ಸಲ ಬರ್ತೀವಿ. ಸೊ ಅದು ನಮ್ಮ ಮನೇಲಿ ಯಾವಾಗಲೂ ನಾವು ಸಣ್ಣತಿಂದನೂ ನಾವು ದರ್ಶನ ತೊಗೊಳ್ಳುವಂಥದ್ದೇ. ಸೊ 2 ಕಡೆನೂ ಬಂದೇ ಹೋಗೋದು. ಸೊ ಆವಾಗ ಅಲ್ಲೇ ಊಟ ಮಾಡ್ಕೊಂಡು ಬರೋದು. ಸೊ ಈಗ ನೋಡ್ತಾ ಇದ್ದಾರೆ ಊಟದ ಲೈನ್ ಆಲ್ರೆಡಿ ಸುಮಾರು ಹೋಯಿತು. ಸೊ ಊಟ ಮಾಡಿ ನಾವು ಕೂಡ ದರ್ಶನ ಎಲ್ಲ ತೊಗೊಂಡು ಸಿಕ್ಕಾಪಟ್ಟೆ ದೊಡ್ಡ ಮಳೆ ಬಂತು. ಮಳೆಲಂತೂ ನೋಡ್ತಾ ಇದ್ರೆ ಎಲ್ಲ ಫುಲ್ ಜನ, ಫುಲ್ ನೀರು ಆಗ್ಬಿಟ್ಟಿತ್ತು. ನಾವು ಕೂಡ ಮತ್ತೆ ಕೆಲ್ಸ ಕಡೆ ಹೋಗ್ಬೇಕಲ್ಲ, ಬೇಗನೆ ಹೊರಟ್ಬಿಟ್ವಿ. ಯಾಕಂದರೆ ಬಸ್ ಸಿಗತ್ತೋ ಇಲ್ಲೋ ಅಂತ. ಅದೆಲ್ಲ ಮತ್ತೆ ಒಂದಿಷ್ಟು ಆಗಿ ಆಮೇಲೆ ಬಸ್ ಸಿಕ್ಕದೆ ನಾವಂತೂ ಫುಲ್ ಪರದಾಡಿ ರಾತ್ರಿ ಆಮೇಲೆ ಕಾರವಾರ ಬಸ್ ಸಿಕ್ತು. ಆ ಬಸ್ಸಿಗೆ ಹೋಗಿ ನಾವು ಸಿರ್ಸಿ ರೀಚ್ ಆದ್ವಿ.